ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PM ಶ್ರೀ ಕೇಂದ್ರೀಯ ವಿದ್ಯಾಲಯ ಧಾರವಾಡ ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಪ್ರಧಾನಮಂತ್ರಿ ಶ್ರೀ ಕೇಂದ್ರೀಯ ವಿದ್ಯಾಲಯ ಧಾರವಾಡ 2026-27 ಶೈಕ್ಷಣಿಕ ಅವಧಿಗೆ ವಿದ್ಯಾಲಯದ ಆವರಣದಲ್ಲಿ ಅರೆಕಾಲಿಕ ಗುತ್ತಿಗೆ ನೇಮಕಾತಿ ಆಧಾರದ ಮೇಲೆ ಈ ಕೆಳಗಿನ ಹುದ್ದೆಗಳಿಗೆ ಸಂದರ್ಶನವನ್ನು ನಡೆಸ್ತೇವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ವಿವರ ಮತ್ತು ಸಂದರ್ಶನ ದಿನಾಂಕ ಬಂದುಬಿಟ್ಟು ನೋಡೋದಾದರೆ, ಮೊದಲನೇದಾಗಿ ಕ್ರೀಡಾ ತರಬೇತಿದಾರರು, ಯೋಗ ತರಬೇತಿದಾರರು, ನರ್ಸ್ ಮತ್ತು ಕೌನ್ಸಿಲರ್, ವಿಶೇಷ ಶಿಕ್ಷಕರು, ನೃತ್ಯ ತರಬೇತಿದಾರರು, ಸಂಗೀತ ಶಿಕ್ಷಕರು ಮತ್ತು ಅದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಕರು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಅದರ ಜೊತೆಗೆ ಶೈಕ್ಷಣಿಕ ಸಲಹೆಗಾರರು. ಇಷ್ಟು ಹುದ್ದೆಗಳಿಗೆ ದಿನಾಂಕ 26/2/2026 ಗುರುವಾರರಂದು ಏನಿರುತ್ತಪ್ಪ ಅಂದರೆ ಇವರಿಗೆ ಸಂದರ್ಶನ ಇರುತ್ತೆ. ಸಂದರ್ಶನಕ್ಕೆ ಸಮಯ ಬಂದುಬಿಟ್ಟು 8ರಿಂದ 10:30 ನೀವು ನೋಂದಣಿಯನ್ನು ಮಾಡಿಸ್ಬೇಕಾಗುತ್ತೆ ಅಲ್ಲಿಗೆ ಹೋಗಿ. ನಂತರ PGT 4ನೇದಲ್ಲಿ PGTನಲ್ಲಿ ಯಾವ್ಯಾವ ವಿಷಯಗಳಿದಾವಪ್ಪ ಅಂದರೆ, ಹಿಂದಿ ಇದೆ, ಇಂಗ್ಲೀಷ್ ಇದೆ, ಗಣಿತ ಇದೆ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ ಮತ್ತು ಅದರ ಜೊತೆಗೆ TGT ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಸಂಸ್ಕೃತ, ಕನ್ನಡ, ಕುಶಲ ಶಿಕ್ಷಕರು ಮತ್ತು ಕಲಾ ಶಿಕ್ಷಣ. ಇದರ ಜೊತೆಗೆ ಪ್ರಾಥಮಿಕ ಶಿಕ್ಷಕರು PRT ಅಂತ ಐತಿ, ಬಾಲವಾಟಿಕಾ ಶಿಕ್ಷಕರು. ಇದಕ್ಕೆ ಇಷ್ಟು ಪೋಸ್ಟ್ಗಳಿಗೆ 28/2/2026 ಶನಿವಾರರಂದು ಇವರಿಗೆ ಸಂದರ್ಶನ ಇರುತ್ತೆ. ಇಲ್ಲಿ ಯಾರು BA B.Ed, MA B.Ed ಮತ್ತು BP.Ed, MP.Ed ಮತ್ತು ಯೋಗ ಮತ್ತು ಸಂಗೀತ ಶಿಕ್ಷಕರು ಈ ರೀತಿ ಏನು ನೀವು ಕೋರ್ಸ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಆಯಾ ಒಂದು ವಿಭಾಗದಲ್ಲಿ ಸರ್ಟಿಫಿಕೇಟ್ ಇರಬೇಕು. ಅವೆಲ್ಲವನ್ನು ನೀವು ತಗೊಂಡು ನೀವೇನು ಮಾಡಬೇಕಪ್ಪ ಅಂದರೆ ದಿನಾಂಕ 26-28 2 ದಿನಾಂಕ ನಡೆಯುವಂಥ ಸಂದರ್ಶನದಲ್ಲಿ ನೀವು ಭಾಗಿಯಾಗ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ನೀವು ಇಂಟರ್ವ್ಯೂಗೆ ನೀವು ತಯಾರಿಯನ್ನು ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸಲು ಬಯಸುವ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಶಾಲೆಯ ವೆಬ್ಸೈಟ್ನ ಪ್ರಕಟಣೆ ವಿಭಾಗದಲ್ಲಿ ಲಭ್ಯವಿರುವ ನೋಂದಣಿ ಲಿಂಕನ್ನು ನೋಂದಾಯಿಸಿಕೊಳ್ಳಬೇಕು. ಇಲ್ಲಿ ಕೆಳಗೆ ವೆಬ್ಸೈಟ್ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಆಗಲಿಕ್ಕೆ ಕೆಳಗೆ ಸ್ಕ್ಯಾನ್ ಮಾಡಿ ಈ ವೆಬ್ಸೈಟನ್ನು ನೀವು ಫಾಲೋ ಮಾಡಿದರೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸಂದರ್ಶನದ ಸಮಯದಲ್ಲಿ ಸರಿಯಾಗಿ ಭರ್ತಿ ಮಾಡಿದ ಬಯೋಡಾಟಾ ಜೊತೆಗೆ ಎಲ್ಲ ದಾಖಲೆಗಳ ಸ್ವಯಂ ದೃಢೀಕೃತ ಪ್ರತಿಗಳನ್ನು ಹಾಜರುಪಡಿಸಬೇಕು. ಸಂದರ್ಶನಕ್ಕೆ ಏನು ತೊಗೊಂಡೋಗ್ಬೇಕಪ್ಪ ಅಂದರೆ ನಿಮ್ಮ ಎಲ್ಲ ಒಂದು ಮೂಲ ದಾಖಲೆಗಳು, ಅದರ ಜೊತೆಗೆ ಸ್ವಯಂ ದೃಢೀಕೃತವಾದಂತಹ ಆ ಮೂಲ ದಾಖಲೆಗಳ ಒಂದು ಪ್ರತಿಯನ್ನು ನೀವು ಹಾಜರುಪಡಿಸಬೇಕಾಗುತ್ತೆ. ಬಯೋಡಾಟಾದ ನಮೂನೆಯನ್ನು ಶಾಲೆಯ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬಯೋಡಾಟಾ ಯಾವ ಥರ ಇರಬೇಕು ಅನ್ನೋದನ್ನು ಶಾಲೆ ವೆಬ್ಸೈಟ್ನಲ್ಲಿ ಅವರು ಕೊಟ್ಟಿದ್ದಾರಂತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ನಂತರ ಅರ್ಹತಾ ಮಾನದಂಡಗಳು ಮತ್ತು ಇನ್ನಿತರ ವಿವರಗಳಿಗಾಗಿ ಶಾಲೆಯ ವೆಬ್ಸೈಟ್ಗೆ ಭೇಟಿ ನೀಡಿ. ಕ್ವಾಲಿಫಿಕೇಷನ್ನು ಅದರ ಮತ್ತು ಏಜ್ ಲಿಮಿಟು ಅದಕ್ಕೆಲ್ಲ ಮಾಹಿತಿ ಬೇಕಾದರೆ ನಿಮಗೆ ಆ ಶಾಲೆಯ ವೆಬ್ಸೈಟ್ನಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸಂದರ್ಶನಕ್ಕೆ ಹಾಜರಾಗಲು ಅಭ್ಯರ್ಥಿಗಳಿಗೆ ಯಾವುದೇ TA DA ಪಾವತಿಸಲಾಗುವುದಿಲ್ಲ. ನೀವು ಇಂಟರ್ವ್ಯೂಗೆ ಹೋಗ್ತಿರಲ್ಲ, ಅದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಭತ್ಯೆಯನ್ನು TA DA ಅವರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದಿಷ್ಟೇನಪ್ಪ ಅಂದರೆ PM ಶ್ರೀ ಕೇಂದ್ರೀಯ ವಿದ್ಯಾಲಯ ಧಾರವಾಡ ಇದು CBSE ಶಾಲೆ ಆಗಿರೋದ್ರಿಂದ ನೀವು ಆದಷ್ಟು ಇಂಗ್ಲೀಷನ್ನು ಫ್ಲೂಯೆನ್ಸಿ ಆಗಿರಬೇಕಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಇರ್ತೀರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ, ಹಾಗೆ ಸಂದರ್ಶನಕ್ಕೆ ನೀವು ಭಾಗಿಯಾಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.